ವಿನಯ್ ಅವರು ಅಗ್ರೆಷನ್ ಅಂತ ಏನು ಹೆಸರು ತಗೊಂಡಿದ್ದಾರೆ ಅದು ಟೋಟಲಿ ಏನು ಹೇಳ್ತೀನಿ ಅಂತಂದರೆ ಗೇಮಲ್ಲಿ ಅಗ್ರೆಷನ್ ಇತ್ತು ಬಿಟ್ಟರೆ ಅವ್ರ ವ್ಯಕ್ತಿತ್ವದಲ್ಲಿ ಅಗ್ರೆಷನ್ ಇಲ್ಲ. ಕೂತು ಮಾತಾಡಿದಾಗ ವ್ಯಕ್ತಿ ತುಂಬ ಕನೆಕ್ಟ್ ಆಗ್ತಾರೆ. ನೀವು ನೋಡಿರ್ಬೋದು ಲಾಸ್ಟಲ್ಲಿ ನಾವು ಅವರು ಕೂತು ಮಾತಾಡಿದಾಗ ಎಷ್ಟು ಚೆನ್ನಾಗಿ ಇದ್ರಿ ಅಂತ. ಅವ್ರ ಅನುಭವದಲ್ಲಿ ತುಂಬ ದೊಡ್ಡವರು ಅವರ ವಯಸ್ಸಲ್ಲೂ ಅಷ್ಟೇ ಮತ್ತು ಅವ್ರಿಗೆ ನಡೆದಿರ್ತಕ್ಕಂಥ ಘಟನೆಗಳಲ್ಲಿ. ಬಟ್ ನನಗೆ ಈ ರೂಲ್ಸ್ ಪ್ರಕಾರ ಏನು ಹೇಳಂಗಿರಲಿಲ್ಲ. ಬಟ್ ಅವರು ಕೆಲವೊಂದು ವೇದಿಕೆಗಳಲ್ಲಿ ನಾನು ಮಾತಾಡ್ತಾ ಇದ್ದಿದ್ದು ಮಾತನ್ನ ಗಮನಿಸಿ ಅವ್ರು ಅಲ್ಲೇ ಹೇಳ್ತಾಯಿದ್ರು, ಸೂಪರಾಗಿ ಮಾತಾಡ್ತಾ ಗುರು, ಐ ಹ್ಯಾವ್ ಎ ರೆಸ್ಪೆಕ್ಟ್ ಅಂತ ವರ್ಡ್ ಯೂಸ್ ಮಾಡ್ತಾಯಿದ್ರು. ಬಟ್ ನಾನೇನು ಹೇಳ್ತೀನಿ ಅಂದರೆ ಮನ್ಸನ್ನು ಗೆಲ್ಲಬೇಕಾದ್ರೆ ಶುದ್ಧವಾಗಿರಬೇಕು. ನಾನು ಶುದ್ಧವಾದ ಮನಸ್ಸುಗಳಿಂದ ನಾನು ಎಲ್ಲ ಶುದ್ಧವಾದ ಮನಸ್ಸುಗಳನ್ನ ಗೆದ್ದಿದ್ದೀನಿ. ನಾನು ಯಾವತ್ತೂ ಸ್ವಾಗತ, ವಿನಯ್ ಅವ್ರ ಫ್ರೆಂಡ್ಶಿಪ್ಪು ಯಾವತ್ತೂ ನಾನು ಸ್ವಾಗತ ಮಾಡ್ತೀನಿ. ಆನೆನ ನಾವು ಇದಕ್ಕೆ ಅಂಬಾರಿಗೆ ಅಂದರೆ ಏನು ಹೇಳ್ತೀನಿ, ದಸರಾಗೆ ಹೆಂಗೆ ಆನೆನೇ ಸಿಂಗಾರ ಮಾಡೋದಕ್ಕೆ ಹಂಗೆ ಅವ್ರ ಫ್ರೆಂಡ್ಶಿಪ್ನ ನಾನು ಸಿಂಗಾರ ಮಾಡಿ ನಾನು ಸ್ವಾಗತ ಮಾಡಿ ತಗೊಳ್ತೀನಿ.